ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಕಾರ್ಕಳ. ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಒಂದು ಅದ್ವಿತೀಯ ಸಂಸ್ಥೆಯಾಗಿ ಈ ಸಂಸ್ಥೆ ಹೆಸರು ಮಾಡ್ತಾ ಇದೆ. ವಿವಿಧ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಲಾಕ್ಡೌನ್ ಕಾರಣಕ್ಕೆ ಉದ್ಯೋಗವನ್ನ ಕಳೆದುಕೊಂಡವರಿಗೆ ಕೂಡ ಆಸರೆ ತಾಣವಾಗಿದೆ. SSLC ಪರೀಕ್ಷೆ ಪಾಸ್ ಆದವರಿಗೆ 2 ವರ್ಷದ ಫ್ಯಾಷನ್ ಡಿಪ್ಲೊಮಾ ಕೋರ್ಸ್, PUC ಪರೀಕ್ಷೆ ಪಾಸ್ ಆದವರಿಗೆ 1 ವರ್ಷ ಡಿಪ್ಲೊಮಾ ಕೋರ್ಸ್, ಯಾವುದೇ ಪದವಿ ಶಿಕ್ಷಣ ಪೂರ್ತಿಯಾದವರಿಗೆ 1 ವರ್ಷ ಡಿಪ್ಲೊಮಾ ಕೋರ್ಸ್, ಹೀಗೆ 16 ಕೋರ್ಸ್ಗಳ ಮೂಲಕ ಈ ಸಂಸ್ಥೆ ಮುನ್ನಡೀತಾ ಇದೆ. ಮೊದಲ ಬ್ಯಾಚ್ ಅಲ್ಲಿ ಕಲಿತಿರ್ತಕ್ಕಂತಹ 28 ವಿದ್ಯಾರ್ಥಿಗಳಿಗೆ ಕೂಡ ಉದ್ಯೋಗವನ್ನ ಕೊಡುವುದರ ಮೂಲಕ ಈ ಸಂಸ್ಥೆ ಖಾತರಿಯನ್ನ ನೀಡುತ್ತಾ ಇದೆ. ಭಾರತ ಸರ್ಕಾರದ ಅಧೀನ ಸಂಸ್ಥೆಯಾಗಿರ್ತಕ್ಕಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಿಂದ ಈ ಸಂಸ್ಥೆ ಮಾನ್ಯತೆಯನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಮೂಲದ ಶಾಹಿ ಎಕ್ಸ್ಪೋರ್ಟ್ ವಸ್ತ್ರ ಉದ್ಯಮ ಸಂಸ್ಥೆಯ ಶಿವಮೊಗ್ಗ, ಬೆಂಗಳೂರು, ಮೈಸೂರು ಶಾಖೆಗಳಲ್ಲಿ ಉದ್ಯೋಗದ ಭರವಸೆಯನ್ನ ಈ ಸಂಸ್ಥೆ ನೀಡುತ್ತಾ ಇದೆ. ಸ್ವಂತ ಉದ್ಯೋಗವನ್ನು ಮಾಡಲು ಇಚ್ಛೆ ಪಡುವವರಿಗೆ ಬ್ಯಾಂಕ್ ಸಾಲದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತಾ ಇದೆ. ಸ್ವೋದ್ಯೋಗದ ಆಸಕ್ತಿಯನ್ನು ಹೊಂದಿರತಕ್ಕಂಥವರಿಗೆ 3 ತಿಂಗಳ ಅವಧಿಯ ಎಂಬ್ರಾಯ್ಡರಿ, ಹೊಲಿಗೆ, ಜ್ಯುವೆಲರಿ ಮೇಕಿಂಗ್ ಕೋರ್ಸ್ಗಳನ್ನ ಸರ್ಟಿಫಿಕೇಟ್ ಕೋರ್ಸ್ ಈ ಸಂಸ್ಥೆ ಪರಿಚಯಿಸ್ತಾ ಇದೆ. ಶ್ರೀನಿವಾಸ ಸೇವಾ ಟ್ರಸ್ಟ್ ನ ಅಧೀನ ಸಂಸ್ಥೆಯಾಗಿರ್ತಕ್ಕಂತಹ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯು ಕಲಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಯುವ ಜನತೆಗೆ ಆಶಾಕಿರಣವಾಗಿ ಗೋಚರಿಸ್ತಾ ಇದೆ. ನಮ್ಮ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಟೆಕ್ನಿಕಲ್ ಎಜುಕೇಶನ್ ಸೆಂಟರ್ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಈ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಸಹ ಹೋದ್ರೂ ಜಾಬ್ ಫೆಸಿಲಿಟೀಸ್ ಸಿಗುವಂಥ ಕೋರ್ಸ್ಗಳಾಗಿದೆ ಇದು. ಇದರಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ಅದರ್ ಆ್ಯಕ್ಟಿವಿಟೀಸ್ ಕೋರ್ಸಸ್ ಅಂತ ಹೇಳಿ ಸಹ ಇಟ್ಕೊಂಡಿದ್ವಿ. ಈಗ 1 year 2 years ಎಲ್ಲ ಅದು ಲಾಂಗ್ ಟರ್ಮ್, ಅದು ಕಾಲೇಜ್ ಮಕ್ಕಳಿಗೆ ಅಂತ ಹೇಳಿ 18 to 25 years ಅಂತ ಹೇಳಿ ಮಾಡಿರೋದು. ಅದರಲ್ಲಿ ನಾವು ಅದರ್ ಆ್ಯಕ್ಟಿವಿಟೀಸ್ ಕ್ಲಾಸಸ್ ಅಂತ ಹೇಳಿ ನಮ್ಮ ಈ ಮಹಿಳೆಯರಿಗೆ ಅಂತ ಹೇಳಿ ಮಹಿಳಾ ಸ್ವಾವಲಂಬನೆ ಬದುಕು ಅಂತ ಹೇಳಿ ಅವರಿಗೆ ಸ್ಕಿಲ್ ಇಂಡಿಯಾ ಅಂತ ಹೇಳಿ ನಾವು ಅವರಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಕ್ಲಾಸಸ್ಸನ್ನು ಸಹ ಕೊಡ್ತಾ ಇದ್ದೀವಿ. ಇದರಲ್ಲಿ ಜ್ಯುವೆಲರೀಸ್ ಆಗಿರ್ಬೋದು, ಪ್ಯಾಟರ್ನ್ ಮೇಕಿಂಗ್ ಆಗಿರ್ಬೋದು, ಅಥವಾ ಟೈಲರಿಂಗಿಗೆ ಸಂಬಂಧಪಟ್ಟಂತಹ, ನಾವು ಟೈಲರಿಂಗ್ ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ, ಯಾಕಂದರೆ ಫ್ಯಾಷನ್ ಡಿಸೈನಿಂಗ್ ಅಂತಲೇ ಮೆನ್ಷನ್ ಮಾಡ್ತೇವೆ. ಅಂದರೆ ಫ್ಯಾಷನ್ ಡಿಸೈನಿಂಗಲ್ಲಿ ಸುಮಾರು ಇರುತ್ತೆ. ಪ್ಯಾಟರ್ನ್ ಮೇಕಿಂಗಲ್ಲಿ ಡಿಫ್ರೆಂಟ್ ಆಗಿ ಫ್ಯಾಷನ್ ಡಿಸೈನಿಂಗಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ಮಾಡಿಸ್ತೇವೆ, ಕಾಸ್ಟ್ಯೂಮ್ ಡಿಸೈನ್ಸ್ನ ಮಾಡಿಸ್ತೇವೆ. ಅವರು ಓನ್ ಆಗಿ ಬುಟಿಕ್ ಹಾಕುವಂಥದ್ದನ್ನು ನಾವು ನಮ್ಮ ಕಾಲೇಜಲ್ಲಿ ಕಲಿಸ್ಕೊಡ್ತಿದ್ದೀವಿ. ಮಹಿಳೆಯರು ಸಹ ಸುಮಾರು ಕಲಿತು ಅವರೇ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರೇ ಸ್ವಂತ ಸಹ ಒಂದು ಬುಟಿಕ್ ಹಾಕಿ ಸಹ ಒಂದು 4-5 ಜನ ಸ್ಟೂಡೆಂಟ್ಸ್ ಸಹ ಇಟ್ಕೊಂಡಿದ್ದಾರೆ. ಮತ್ತು ಈಗ ನಿಮಗೆ ಒಂದು 300-400 ಒಂದು ಬ್ಲೌಸಿಗೆ ಸ್ಟಿಚಿಂಗಿಗೆ, ಸೊ ಅದು ಸಹ ಅರ್ನ್ ಮಾಡ್ತಾರೆ. ಅವರೇ ಬ್ಲೌಸ್ ಹೊಲ್ಕೊಂಡು ಅವ್ರದ್ದು ಉಳಿತಾಯ ಆದಂತೆ ನೆಕ್ಸ್ಟ್ ಬರುವಾಗ ನಾವು ಒಂದು ಎಂಬ್ರಾಯ್ಡರೀಸ್ ಆಗಿರ್ಬೋದು. ಎಂಬ್ರಾಯ್ಡರೀಸ್ ತುಂಬ ಟ್ರೆಂಡ್ ಇದೆ ಈಗ. ಅಂದರೆ ಒಂದು ಎಂಬ್ರಾಯ್ಡ್ರಿಗೆ 3000-4000 ಎಲ್ಲ ಇರುತ್ತೆ. ಅದು ಸಹ ಮನೆಯಲ್ಲಿ ಒಬ್ಬ ಮಹಿಳೆ ನಮ್ಮಲ್ಲೇ ಕಲಿತು ಅವಳು ತಿಂಗಳಿಗೆ ಒಂದು 20,000 ದುಡಿತಾಳೆ ಅಂತಂದರೆ ನಾವೀಗ ಯಾವ ಕಾಲೇಜಿಗೆ ಹೋದರೂ ಸಹ ನಮಗೆ ಅಷ್ಟು ಸ್ಯಾಲ್ರಿ ಬರಲಿಕ್ಕಿಲ್ಲ. ಸೊ ಮನೇಲಿ ಕುತ್ಕೊಂಡು ಎಷ್ಟೋ ಮಹಿಳೆಯರು ಮಾಡ್ಬೋದು ಅಂತ ಹೇಳಿ ನಾವು ಈ ಕೋರ್ಸಲ್ಲಿ ಮಾಡಿದ್ದೀವಿ. ಇಲ್ಲಿ ಕಲಿತಂಥ ಎಲ್ಲ ಸ್ಟೂಡೆಂಟ್ಸ್ ಸಹ ಅವರಿಗೆ ವೇಸ್ಟ್ ಮಾಡ್ಕೊಂಡಿಲ್ಲ, ಅವರಾಗೆ ಅವರು ಓನಾಗಿ ಬಿಸ್ನೆಸ್ ಮಾಡಿಕೊಂಡು ಬೇರೆ ಎಲ್ಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಸಹ ನಾವು ಕೆಲವೊಂದು ಎಕ್ಸಿಬಿಷನ್ ಅಂತ ಇರುತ್ತೆ, ಅಲ್ಲಿ ಯಾರು ಕಲ್ತಿದ್ರು ಸಹ ಸ್ಟೂಡೆಂಟ್ಸ್ನ ಕಲಿತು ಅವ್ರನ್ನೆಲ್ಲ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿ ಎಕ್ಸಿಬಿಷನ್ ಇಡ್ತಾ ಇರ್ತೀವಿ ನಾವು ಪ್ರತಿ ವರ್ಷವೂ ಸಹ. ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾವು ಜಾಬ್ ಫೆಸಿಲಿಟೀಸ್ ಮಾಡಿಕೊಡ್ತೇವೆ. ನಮ್ಮ ಸಂಸ್ಥೆಯಲ್ಲೇ ನಾವು ಎಷ್ಟೋ ಮಕ್ಕಳಿಗೆ ಜಾಬ್ ತೆಗೆಸಿಕೊಟ್ಟಿದ್ದೀವಿ. ಸೊ ಮತ್ತೆ ಅವರು ಓನ್ ಬಿಸ್ನೆಸ್ ಮಾಡ್ತಾರೆ ಅಂತಂದರೆ PMEGP ಕೈಗಾರಿಕಾ ಉದ್ಯಮದೊಳಗೆ ಲೋನ್ ಸಹ ತೆಗೆಸಿಕೊಡುವಂಥ ಫೆಸಿಲಿಟೀಸ್ ಸಹ ಮಾಡಿಕೊಡ್ತೀವಿ.